ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಅಂತ್ಯವಾಗಿದೆ. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ನಡೆದಂತ ಸಭೆ. ರಾಜಧಾನಿ ಬೆಂಗಳೂರಲ್ಲಿ ನಡೆದಂತ ಬಹಳ ಮಹತ್ವದ ಕೋರ್ ಕಮಿಟಿ ಸಭೆ ಇದು. ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ. ಕೋರ್ ಕಮಿಟಿ ಸಭೆಯ ಬಳಿಕ ರಾಧಾ ಮೋಹನ್ ದಾಸ್ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಮೊದಲ ಹೇಳಿಕೆ ಇದು. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಬಣ ರಾಜಕೀಯ ಇಲ್ಲ ಅಂತ ಹೇಳಿದರು. ಸೊ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ಮುಂದೆ ನಾಯಕರು ಒಂದಷ್ಟು ವಿಚಾರಗಳ ಪ್ರಸ್ತಾಪ ಮಾಡಿದರು. ಬಹಳ ಮುಖ್ಯವಾಗಿ ಸದ್ಯಕ್ಕೆ ಬಿಜೆಪಿಯ ಒಳಗೆ ನಡೀತಿರುವಂಥ ಒಂದಷ್ಟು ಅಸಮಾಧಾನಗಳು, ಆರೋಪ ಪ್ರತ್ಯಾರೋಪಗಳು, ಜೊತೆಗೆ ಕಾರ್ಯಕರ್ತರಲ್ಲಿ ಉಂಟಾಗುವಂಥ ಗೊಂದಲ, ಇಂಥ ಒಂದು ಬೆಳವಣಿಗೆ ಅಗ್ರನಾಯಕರ ನಡುವೆ ನಡೆದಾಗ ಕಾರ್ಯಕರ್ತರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮಾಡುತ್ತೆ. ಇದರ ಜೊತೆಗೆ ವಿಜೇಂದ್ರ ಮೇಲೇ ಯತ್ನಾಳ್ ಮಾಡಿರುವಂಥ ಆರೋಪಗಳು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಕಡೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ರಾಧಾ ಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಸ್ವಾಗತ ಕೋರಿ ಒಂದಷ್ಟು ವಿಚಾರಗಳ ಪ್ರಸ್ತಾಪ ಮಾಡಿದರು. ನೀವು ಒಗ್ಗಟ್ಟು ಕಾಯ್ದುಕೊಂಡು ಹೋಗಿ, ಅದೇನೇನು ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಪರಿಹಾರ ಮಾಡೋಣ, ನೀವು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಡಿ, ನಾವಿದ್ದೀವಿ ಅದಕ್ಕೆ ಅಂತ ಈಗ ಹೈಕಮಾಂಡ್ ಕೂಡ ಹೇಳಿದೆ. ಸೊ ಹೈಕಮಾಂಡ್ ಮೂಲಕ ರಾಧಾ ಮೋಹನ್ ದಾಸ್ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ.